ಇನ್ನು ದರ್ಶನ್ ಸಂಬಂಧಪಟ್ಟ ಹಾಗೆ ಇವತ್ತು ಆದೇಶ ಹೊರಬರುವುದಿದೆ. ಆದರೆ ಕೋರ್ಟ್ನಲ್ಲಿ ವಿಷ ಕೊಡಿ ಅಂತ ದರ್ಶನ್ ಹೇಳಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ಗೆ ನರಕ ದರ್ಶನ. ನಂದೊಂದು ಮನವಿ ಇದೆ, ಸ್ವಲ್ಪ ಪಾಯ್ಸನ್ ಬೇಕು ಅಂತ ದರ್ಶನ್ ಕೇಳಿದಾರಂತೆ. ಬಿಸಿಲು ನೋಡಿ 1 ತಿಂಗಳಾಯ್ತು. ಸದ್ಯಕ್ಕೆ ಜೈಲಿನಲ್ಲಿ ದರ್ಶನ್ ನರಕ ದರ್ಶನ ಆಗ್ತಿರೋದು. ದರ್ಶನ್ ಕೋರ್ಟ್ನಲ್ಲಿ ವಿಷ ಕೊಡಿ ಅಂತ ದರ್ಶನ್ ಮನವಿ ಮಾಡಿದ್ದಾರೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ. ಸ್ವಲ್ಪ ಪಾಯ್ಸನ್ ಬೇಕು ಅಂತ ದರ್ಶನ್ ಹೇಳಿರೋದು. ಬಿಸಿಲು ನೋಡಿ 1 ತಿಂಗಳಾಯ್ತು. ಬೇಲ್ ಸಿಕ್ಕ ನಂತರ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ವಿದೇಶ ಅಂತ ದರ್ಶನ್ ಆರಾಮಾಗಿ ಓಡಾಡ್ಕೊಂಡಿದ್ರು. ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಏನು ಬೇಲ್ ರಿಜೆಕ್ಟ್ ಆಯಿತು. ಮತ್ತೆ ಜೈಲ್ ಸೇರ್ಬೇಕಾಯ್ತು ದರ್ಶನ್ ಮತ್ತು ಸಂಗಡಿಗರು. ಕೋರ್ಟ್ನಲ್ಲಿ ವಿಷ ಕೊಡಿ ಅಂತ ದರ್ಶನ್ ಕೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ಗೆ ನರಕ ದರ್ಶನ ಆಗ್ತಾ ಇದೆ. ಏನು ಐಷಾರಾಮಿ ಜೀವನ ಏನಿತ್ತು ಬೇಲ್ ಸಿಕ್ಕ ನಂತರ ಅದೆಲ್ಲವೂ ಕೂಡ ಕಟ್ಟಾಗಿದೆ. ಈಗ ಜೈಲಿನಲ್ಲಿ ದರ್ಶನ್ಗೆ ಅಕ್ಷರಶಃ ನರಕ ದರ್ಶನ ಆಗ್ತಿದೆ. ಅದು ಕೂಡ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ನಂತರ ಇಲ್ಲಿನ ನ್ಯಾಯಾಲಯಕ್ಕೆ ಹಾಗೆಯೇ ಇಲ್ಲಿನ ಜೈಲ್ಗಳಿಗೆ ಭಾಳಷ್ಟು ವಿಚಾರಗಳಲ್ಲಿ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್. ಜೈಲ್ಗಳಲ್ಲಿದ್ದಂಥ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಏನಾಯಿತು, ಸುದಾದ ನಂತರ ಈ ಬೇಲ್ ಕೊಟ್ಟಂಥ ಕಾರಣಗಳು ಇದೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಆದರೆ ಈಗ ಈ 2 ವಿಚಾರ ಇದೆಯಲ್ಲ, ಈ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂಥ ವಿಚಾರ, ಮತ್ತೊಂದು ಕಡೆ ಈ ಹಾಸಿಗೆ ದಿಂಬು ಮನೆ ಊಟ ಇದೆಲ್ಲವನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನವಿ ಸಲ್ಲಿಸಿದ್ರು ಕೋರ್ಟ್ಗೆ ದರ್ಶನ್. ಹಾಗೆ ಈ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮಾಡಬೇಕು ಅನ್ನೋ ಒತ್ತಾಯ ಇತ್ತು. ಅದಕ್ಕೂ ಕೂಡ ಅರ್ಜಿ ಸಲ್ಲಿಸಲಾಗಿದೆ. ಸೊ ಹಾಗಾಗಿ ಇದೆರಡರ ಆದೇಶ ಬರಬೇಕಾಗಿದೆ. ಆದರೆ ಈ ನಡುವೆ ದರ್ಶನ್ ಸ್ವಲ್ಪ ವಿಷ ಕೊಡಿ ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಮನವಿ ಇದೆ, ನನ್ನೊಂದು ರಿಕ್ವೆಸ್ಟ್ ಇದೆ. ಸೊ ಬಿಸಿಲು ನೋಡಿ 1 ತಿಂಗಳಾಯಿತು ಬಿಸಿಲು ಕರೆಕ್ಟಾಗಿ ನೋಡಿದೆ. ಸೊ ನನಗೊಂದು ಮನವಿ ಇದೆ, ನನಗೆ ಸ್ವಲ್ಪ ವಿಷ ಬೇಕು ಅಂತ ದರ್ಶನ್ ಹೇಳಿದ್ದಾರೆ ಅಂತ. ಜೊತೆಗೆ ಕೈಯೆಲ್ಲ ಫಂಗಸ್ ಆಗಿದೆ ಅಂತ ಕೂಡ ದರ್ಶನ್ ಹೇಳಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರೋದು. ಸೊ ದರ್ಶನ್ ವಿಚಾರಣೆ ಇವತ್ತು, ಅಂದರೆ ದರ್ಶನ್ ಅವರ ಅರ್ಜಿ ವಿಚಾರಣೆ. ಹಾಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಕೂಡ ಏನಿದೆ, ಅದರ ಬಗ್ಗೆ ಆದೇಶ ಬರಬೇಕಾಗಿದೆ ಇವತ್ತು. ಸೊ ಏನಾಗುತ್ತೆ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಯಾಕಂದರೆ ಪರಪ್ಪನ ಅಗ್ರಹಾರದಿಂದ ಮತ್ತೆ ಬಳ್ಳಾರಿಯಲ್ಲಿ ಇನ್ನಷ್ಟು ಕಠಿಣ ಇರುತ್ತೆ. ಇನ್ನು ಜಡ್ಜ್ ಹಾಗೆಲ್ಲ ಕೇಳಬಾರ್ದು ಅಂತ ಜಡ್ಜ್ ಅವರಿಗೆ ತಿಳಿ ಹೇಳಿದ್ದಾರೆ. ಆ ಥರ ಎಲ್ಲ ಮಾತನಾಡಬಾರ್ದು. ನಿಮ್ಮ ಮನವಿ ಬಗ್ಗೆ ಮಧ್ಯಾಹ್ನ ಆದೇಶ ನೀಡ್ತೇವೆ, ನೀವೇನು ಮನವಿ ಮಾಡಿದ್ದೀರಾ ಅದರ ಬಗ್ಗೆ ಆದೇಶ ಬರುತ್ತೆ. ವಿಷ ನೀಡಲು ಆದೇಶ ನೀಡುವಂತೆ ದರ್ಶನ್ ಮನವಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಮನವಿ ಮಾಡಿದಾಗ ದರ್ಶನ್ಗೆ ಅಲ್ಲಿ ನ್ಯಾಯಾಧೀಶರು ತಿಳಿ ಹೇಳಿದ್ದಾರೆ, ನೋಡಪ್ಪ ಆ ಥರ ಎಲ್ಲ ಮಾತನಾಡಬಾರ್ದು ಅಂತ. ನಿಮ್ಮ ಮನವಿ ಬಗ್ಗೆ ನಾವು ಖಂಡಿತ ಪರಿಶೀಲಿಸ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ನೀಡ್ತೀವಿ. ನೀವೇನು ದಿಂಬು ಹಾಸಿಗೆ ಮನೆ ಊಟ ಏನು ಕೇಳಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಬರುತ್ತೆ. ಆದರೆ ಈ ಥರ ಎಲ್ಲ ಮಾತನಾಡಬಾರ್ದು ಅಂತ ಅಲ್ಲಿ ಕೋರ್ಟ್ನಲ್ಲಿ ನ್ಯಾಯಾಧೀಶರೇ ತಿಳಿ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಮ್ಮ ಮನವಿ ಏನಿದೆ ಅದನ್ನು ನಾವು ಗಣನೆಗೆ ತೆಗೆದುಕೊಂಡು ಅದರ ಬಗ್ಗೆ ಆದೇಶ ಬರುತ್ತೆ. ಸೊ ದರ್ಶನ್ ಕೋರ್ಟ್ನಲ್ಲಿ ಮನವಿ ಮಾಡಿದರು ದರ್ಶನ್ ಅಂತ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಸ್ವಲ್ಪ ವಿಷ ಕೊಡಿ ಸ್ವಾಮಿ ಅಂತ ದರ್ಶನಲ್ಲಿ ಹೇಳಿದ್ದಾರೆ ಅಂತ. ಸೊ ಕೋರ್ಟ್ನಲ್ಲಿ ಮನವಿ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಅಲ್ಲಿ ಆ ಥರ ಎಲ್ಲ ಕೇಳಬಾರ್ದು, ಆ ಥರ ಎಲ್ಲ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ಅಂತ. ಸಿದ್ದು ದರ್ಶನ್ ಎಷ್ಟು ಮಟ್ಟಿಗೆ ಈಗ ಈ ಜೈಲು ವಾಸದಿಂದ ಫ್ರಸ್ಟ್ರೇಟ್ ಆಗಿದ್ದಾರೆ. ಸಾಮಾನ್ಯವಾಗಿ ಯಾರಿಗಾದರೂ ಕೂಡ ಈ ಜೈಲು ವಾಸ ಅನ್ನೋದು ಭಾಳ ಕಠಿಣವಾಗಿರುತ್ತೆ. ಅದು ಕೂಡ ಸುಪ್ರೀಂ ಕೋರ್ಟೇ ಹೇಳಿದ ಮೇಲೆ ಇನ್ನಷ್ಟು ಟೈಟ್ ಮಾಡಲಾಗಿದೆ. ಸೊ ಹಿಂದೆ ಏನೇನಾಗಿತ್ತು ಪರಪ್ಪನ ಅಗ್ರಹಾರ ಫೋಟೋ ವಿಚಾರ ಇರ್ಬೋದು, ಎದುರುಗಡೆ ಇದ್ದಂಥ ಕ್ಯಾಂಪಸ್ನಲ್ಲೇ ಈ ಜೈಲಿನ ಒಳಗೆ ಕೂತು ಮಗ್ ಹಿಡಿದು ಕೂತಿದ್ದಿರ್ಬೋದು, ಇದೆಲ್ಲವೂ ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಸದ್ದಾಗಿತ್ತು. ಸೊ ಅದಾದ ನಂತರ ಇದೀಗ ಸುಪ್ರೀಂ ಕೋರ್ಟ್ ವಿಚಾರವಾಗಿ ಈಗ ನಾವು ಹೇಳಿದ ಮೇಲೆ ಮತ್ತೆ ಜೈಲು ಸೇರಬೇಕಾಯಿತು. ಇದೀಗ ನೋಡ್ತಾ ಇದ್ದೀವಿ, ಇವತ್ತು ಆದೇಶ ಬರಬೇಕಾಗಿದೆ. ಈ ಮನೆ ಊಟ ದಿಂಬು ಹಾಸಿಗೆ ಕೇಳಿದಾಗ ಆಗ ಕೋರ್ಟ್ನಲ್ಲಿ ವಿಷ ನೀಡಲು ಆದೇಶ ಕೊಡಿ ಅಂತ ಹೇಳಿದಾಗ ನ್ಯಾಯಾಧೀಶರಲ್ಲಿ ತಿಳಿ ಹೇಳಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಹಾಗೆಲ್ಲ ಕೇಳಬಾರ್ದು ಅಂತ ಜಡ್ಜ್ ಹೇಳಿದ್ದಾರೆ. ಸೊ ಕೋರ್ಟ್ನಲ್ಲಿ ನನಗೆ ಬದುಕೋಕ್ಕಾಗ್ತಿಲ್ಲ, ವಿಷ ಕೊಟ್ಬಿಡಿ ಸ್ವಲ್ಪ ಅಂತ ಹೇಳಿದ್ದಾರೆ ಅಂತ. ಸೊ ಅದಾದಮೇಲೆ ಜಡ್ಜ್ ಸ್ವಲ್ಪ ಹೇಳಿದ್ಮೇಲೆ, ಬುದ್ಧಿ ಮಾತು ಹೇಳಿದ್ಮೇಲೆ ಸರಿ ಸ್ವಾಮಿ ಅಂತ ದರ್ಶನ್ ತಮ್ಮದೇ ಶೈಲಿಯಲ್ಲಿ ಹೇಳಿರುವಂಥದ್ದು ಕೂಡ ಆಗಿದೆ ಅಂತ. ಸೊ ದರ್ಶನ್ ಕೇಸ್ ವಿಚಾರವಾಗಿ ರೇಣುಕಾಸ್ವಾಮಿ ಹಾಗೆಯೇ ಉಳಿದಂಥವ್ರು, ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟ ಹಾಗೆ ದರ್ಶನ್ ಹಾಗೂ ಉಳಿದಂಥವ್ರು ಏನೀಗ ಜೈಲು ವಾಸದಲ್ಲಿದ್ದಾರೆ. ಸೊ ಅದರಲ್ಲಿ ದರ್ಶನ್ ಈ ಮನೆ ಊಟಕ್ಕೆ ದಿಂಬು ಹಾಸಿಗೆಗೆ ಮನವಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆದೇಶ ಬರಬೇಕಾಗಿದೆ.
ಸೊ ಒಂದು ಮನವಿ ಇದೆ ಅಂತ ಕೂಡ ದರ್ಶನ್ ಹೇಳಿ ಸ್ವಲ್ಪ ವಿಷಯ ಬೇಕು ಅಂತ ಕೂಡ ಕೇಳಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನು ಕಾಯ್ದಿರಿಸಲಾಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಇನ್ನು ಅಲ್ಲಿ ಜಡ್ಜ್ ಜೊತೆಗೆ ಏನು ಅವರು ಮಾತನಾಡಿರೋದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಅವರೇ ಅಲ್ಲಿ ಹಾಜರಿರಲಿಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅವ್ರನ್ನ ಮಾತನಾಡಿಸಲಾಗಿದೆ. ಆ ಸಂದರ್ಭದಲ್ಲಿ ಈ ಥರ ಒಂದು ಮನವಿ ಇಟ್ಟರು ದರ್ಶನ್ ನ್ಯಾಯಾಧೀಶರ ಮುಂದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನು ಕಾಯ್ದಿರಿಸಿರುವಂಥ ಜಡ್ಜ್ ಈಗ ಕಾಯ್ದಿರಿಸಿದ್ದಾರೆ. ಆದರೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನ್ಯಾಯಾಧೀಶರೊಂದಿಗೆ ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ಥರ ಹೇಳಿದ್ದಾರೆ